ಓಂ ಶ್ರೀ ಮುಕ್ತಿನಾಗಾಯ ನಮಃ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲಿಹುದು ಪುಣ್ಯವದು ಜಗಕ್ಕೆಲ್ಲ, ಗುರುವಿನಿಂದ ಮುಕ್ತಿ ಸರ್ವಜ್ಞ. ವೀಕ್ಷಕರೇ, ಇಲ್ಲಿ ಗುರುಗೂ ದೇವರಿಗೂ ಇರ್ತಕ್ಕಂಥದ್ದನ್ನು ಹೇಳ್ತಾನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ದಾಸರು ಹೇಳ್ತಾರೆ, ಅಯ್ಯ ನಿನಗೆ ಮುಕ್ತಿ ಬೇಕಾ, ಗುರುವನಿಗೆ ಗುಲಾಮನಾಗು. ಎಷ್ಟೋ ಜನ ಕೇಳ್ತಾರೆ, ದೇವರೆಲ್ಲಿದ್ದಾನೆ, ದೇವರೆಲ್ಲಿದ್ದಾನೆ? ವಿವೇಕಾನಂದರ ಕಥೆ ನಿಮ್ಗೆ ಗೊತ್ತೇ ಇದೆ. ದೇವರೆಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗ್ತಾನೆ. ಯಾರೋ ಹೇಳ್ತಾರೆ, ಅಲ್ಲಿ ಹೋಗು, ಅಲ್ಲಿ ಮೂಲೆಯಲ್ಲಿ ಒಬ್ಬ ಕೂತಿಯಾನೆ, ಆತನಿಗೆ ಗಡ್ಡ ಇದೆ, ಅವನೇ ರಾಮಕೃಷ್ಣ ಪರಮಹಂಸ, ಅವನು ಕೇಳು ದೇವರೆಲ್ಲಿದ್ದಾನೆ ಅಂತ ಅವ್ನು ತೋರಿಸ್ತಾನೆ. ಸರಿ, ಅವ್ರು ಅಲ್ಲಿಗೆ ಬರ್ತಾರೆ. ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಹತ್ರ ಬಂದು ನಿಂತ್ಕೊಂಡು, ಸ್ವಾಮಿ ನಾನು ದೇವ್ರು ನೋಡಬೇಕು. ದೇವ್ರು ನೀವು ನೋಡಿದ್ದೀರಾ, ಮಾತಾಡಿದ್ದೀರಾ? ನಾನು ನೋಡಿದ್ದೀನಿ ಕಣಯ್ಯ, ನಿಂಗೂ ತೋರಿಸ್ತೀನಿ, ಕೂತ್ಕೊ. ಆದರೆ ನಾ ಹೇಳೋವರೆಗೂ ನೀನು ನನ್ನ ಜೊತೇಲಿ ಇರಲೇಬೇಕು, ಇದ್ರೆ ನಾನು ನಿನ್ನ ದೇವ್ರು ತೋರಿಸ್ತೇನೆ. ಅವ್ರ ಜೊತೇಲಿ ಇರ್ತಾರೆ, ದೇವ್ರನ್ನ ನೋಡ್ತಾರೆ, ದೇವ್ರ ಜೊತೆ ಮಾತಾಡ್ತಾರೆ. ಯಾವಾಗ, ಹೇಗೆ? ಅದು ಗುರುವಿನ ಮುಖಾಂತರ. ನೀನು ಕೈಲಾಸಕ್ಕೆ ಹೋಗ್ಬೇಕಪ್ಪ, ಹೇಗೆ ಹೋಗಬೇಕು ನೋಡಿ, ಇವ್ರನ್ನ ಅಪ್ರೋಚ್ ಮಾಡು, ಇವರು ಹೋಗಿ ಬಂದಿದ್ದಾರೆ, ಇವ್ರು ನಿಂಗೆ ದಾರಿ ತೋರಿಸ್ತಾರೆ, ಹೇಗಿರಬೇಕು ಅಂತ ಇವ್ರು ಹೇಳ್ತಾರೆ. ಅಂದರೆ ಒಬ್ಬ ಗುರು, ಒಬ್ಬ ಮಾರ್ಗದರ್ಶಕ, ಒಬ್ಬ ದೈವ ಇದ್ದಾಗ ಮಾತ್ರ ಬಂಧುಗಳು. ಸತ್ಸಂಗ ಅಂತ ಹೋಗ್ತೀರಾ, ಒಬ್ಬ ಗುರೂಜಿ ಇರ್ತಾನೆ, ಹಲವಾರು ಭಕ್ತರಿರ್ತಾರೆ, ಇವರೆಲ್ಲ ನಿನ್ನ ಬಂಧುಗಳು. ನಿನಗೆ ನಾನು, ನನಗೆ ನೀನು, ನೀ ನನಗಿದ್ದರೆ ನಾನು ನಿನ್ನೊಳಗೆ. ಇದೆಲ್ಲ ಹೇಗೆ ಅಂದರೆ, ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಮನಸ್ಸನ್ನು ಹಂಚ್ಕೋಬೇಕು, ನೋವು ನಲಿವುಗಳನ್ನು ಹಂಚ್ಕೋಬೇಕು, ಆಗಲೇ ಜೀವನ. ಬಂಧುಗಳು ಯಾವಾಗ ಸಿಗ್ತಾರೆ? ಗುರುವಿನ ಆಶ್ರಯ ಮಾಡಿದಾಗ. ದೇವರು ಯಾವಾಗ ಸಿಗ್ತಾನೆ? ಗುರುವಿನ ಆಶ್ರಯ ಮಾಡಿದಾಗ. ಗುರುವಿಲ್ಲ, ಪುಣ್ಯವೇ ಇಲ್ಲ. ಸ್ವಾಮಿ, ನೀವು ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ತೀರಾ, ಯಶಸ್ಮಾನುಭವ, ಇಷ್ಟಾರ್ಥ ಸಿದ್ಧಿರಸ್ತು, ಸಕಲ ಸನ್ಮಂಗಳಾನಿ ಭವಂತು ಅಂತಾನೆ. ಆಗ ಆ ಗುರುವಿನ ಪುಣ್ಯ ಆ ಪಾಪಿಗೆ ಅಥವಾ ಆ ಶಿಷ್ಯನಿಗೆ, ಆ ಭಕ್ತನಿಗೆ ಹೋಗುತ್ತೆ. ಹಾಗಾಗಿ ಇದು ಯೋಗ ಅಲ್ವೇನು? ಗುರು ಇದ್ದಾಗ ನಿಮಗೆ ಪುಣ್ಯ ಇಲ್ಲದಿರಲಿಲ್ಲ, ಗುರುವಿಗೆ ನೀವು ಶರಣಾದಾಗ ನಿಮಗೆ ಪುಣ್ಯ ಸಿಗಲಿಕ್ಕೆ ಸಾಧ್ಯ, ಇಲ್ಲದೆ ಹೋದ್ರಿಲ್ಲ. ಗುರುವಿನಿಂದ ಮುಕ್ತಿ. ಮುಕ್ತಿ ಅಂದ್ರೇನು? ಮತ್ತೆ ಈ ಜನ್ಮ ಬೇಡ. ಅದು ಯಾರಿಂದ ಸಾಧ್ಯ? ಗುರುವಿನಿಂದ. ಹಾಗಾದ್ರೆ ಗುರು ಮುಕ್ತಿ ಕೊಡ್ತಾನೇನು? ಇಲ್ಲ. ಗುರು ಮುಕ್ತಿ ಕೊಡುವ ಶಿವನನ್ನು ತೋರಿಸ್ತಾನೆ. ನೀವು ಶಿವನ ಧ್ಯಾನ ಮಾಡಬೇಕು. ಹೇಗೆ ಮಾಡಬೇಕು? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.